ಧನ್ಯವಾದಗಳು. ತಾವೆಲ್ಲರೂ ಆಸೀನರಾಗಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ, ಈ ದಿನ ಬಂಧುಗಳೇ, ನಮ್ಮ ಒಂದು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಹಿರಿಯರ ಪುಣ್ಯಧಾಮಕ್ಕೆ ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಹಾಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಸಚಿವರುಗಳಾದಂತ ಶ್ರೀಯುತ ಮಾನ್ಯ MTB ನಾಗರಾಜ್ ರವರ ಆಶೀರ್ವಾದ ಆರೈಕೆ ಈ ಒಂದು ಆಶ್ರಮದ ಮೇಲೆ ಇದೆ. ಹಾಗಾಗಿ ಅವರಿಗೆ ಮೊದಲನೇದಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅರ್ಪಿಸೋಣ. ಯಾಕಪ್ಪ ಅಂತ ಅಂದ್ರೆ, ದಾನದಲ್ಲಿ ದಾನ ಶೋಧ ಕರ್ಣ, ತಾಯಿಗೆ ತಕ್ಕ ಮಗ ಕೊಟ್ಟ ಮಾತಂತೆ ಇಂದಿಗೆ ನಮಗೆ 6-7 ತಿಂಗಳುಗಳ ಕಾಲದಿಂದಲೂ ನಿರಂತರವಾಗಿ ನಿಮ್ಮೆಲ್ಲರ ಹಸಿವನ್ನ ನೀಗಿಸಿ ಹರ್ಷವನ್ನ ತರುವಂತ ಕೆಲಸನ ಶ್ರೀಯುತ ಶ್ರೀ MTB ನಾಗರಾಜ್ ಸರ್ ಅವರು ಮಾಡ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಭಗವಂತ ಅವರ ಒಂದು ಕುಟುಂಬಕ್ಕೆ ಸದಾ ಕಾಲವು ಒಳ್ಳೆಯದನ್ನು ಮಾಡ್ಲಿ ಅಂತ ಹೇಳಿ ಬಯಸ್ತಾ, ರಾಜಕಾರಣಕ್ಕೆ ಬಂದ್ರೆ ಮುತ್ಸದಿ ರಾಜಕಾರಣರು, ರಾಜಕೀಯ ಬಹಳ ಅನುಭವಸ್ಥರು. ಹಾಗಾಗಿ ಅಂತ ವ್ಯಕ್ತಿಗಳಿಗೆ ಇಂಥ ಒಂದು ಪುಣ್ಯದ ಕೆಲಸವನ್ನ ಮಾಡುವಂತ ಶಕ್ತಿನ ಭಗವಂತ ಕೊಟ್ಟಿರೋದ್ರಿಂದ ನಮ್ಮ ಎಲ್ಲ ಬಂಧುಗಳ ಪರವಾಗಿ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸೋಣ. ಯಾಕಪ್ಪ ಅಂತ ಅಂದ್ರೆ, ನಮ್ಗೆ ಆರಂಭದಿಂದ ಅವರು ಬಂದು ಇಲ್ಲಿಯವರೆಗೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಅವರು ಬಂದಾಗ ಒಂದು ಕರೆಂಟ್ ಇರಲಿಲ್ಲ ನಮ್ಮ ಒಂದು ಆಶ್ರಮಕ್ಕೆ. ಅವಾಗ ಮೊದಲನೇದಾಗಿ ಅವರಿಗೆ ಉಳಿದಿದ್ದು ಒಂದು UPS ನ ಕೊಡ್ಬೇಕು ಅಂತ ಹೇಳಿ ಆಶ್ರಮಕ್ಕೆ. ಅದೇ ರೀತಿ UPS ನ ಕಳಿಸ್ಕೊಟ್ರು. ಎಲ್ಲ ಜೋರಾದ ಚಪ್ಪಾಳಿಯೊಂದಿಗೆ ಅದನ್ನೆಲ್ಲ ನಾವು ಜ್ಞಾಪಿಸ್ಕೊಳ್ತಾ ನೆನಪಿಸ್ಕೊಳ್ತಾ ಇದನ್ನೆಲ್ಲ ರಕ್ತದಲ್ಲಿ ಇಟ್ಕೋಬೇಕು ನಾವು. ಯಾಕಂದ್ರೆ ಇದನ್ನ ಪ್ರಚಾರಕ್ಕೆ ಮಾಡ್ತಾ ಇಲ್ಲ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ದಿನ ಪ್ರತಿ ತಿಂಗಳಿನಂತೆ ನಮ್ಗೆ ಒಂದಷ್ಟು ದವಸ ಧಾನ್ಯಗಳನ್ನ ನಿಮ್ಮೆಲ್ಲರ ಹಸಿವನ್ನ ನೀಡಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಮುಂದೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪೋಣ. ನಾಗರಾಜ್ ಸರ್ಗೆ, ನಾಗರಾಜ್ ಸರ್ಗೆ, ನಾಗರಾಜ್ ಸರ್ಗೆ ಜೈ. ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ.